ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ಈವ್ನಿಂಗ್ ವ್ಲಾಗ್ ರೀ. ನೈಟ್ ಅಡುಗೆಗೆ ನಾನು ಇದೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಇವತ್ತು ಸ್ವಲ್ಪ ಗೆಸ್ಟ್ ಬಂದಿದ್ದರು, ಹಾಗಾಗಿ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಹೇಳಿ ಮೊಟ್ಟೆ ಸಾಂಬಾರನ್ನ ಮಾಡತ್ತಿದ್ದೆ. ಮೊಟ್ಟೆ ಸಾಂಬಾರು ಮಾಡೋಕ್ಕೆ ತತ್ತಿ ಒಂದೇಳು ಕುದಿಸ್ಕೊಂಡು ಆರಾಕಿಟ್ಟಿದ್ದೆ ರೀ. ಆಮೇಲೆ ಇಲ್ಲೇ ಒಂದು ಮಿಕ್ಸಿಗೆ ನಾನು ಟಮಾಟಿ, ಉಳ್ಳಾಗಡ್ಡಿ, ಕೊಬ್ಬರಿ, ಕೊತ್ತಂಬರಿ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಇಲ್ಲೇ ತತ್ತಿನ ಎಲ್ಲ ಸುಲಿದು ತೆಗೆದಿಟ್ಕೊಂಡೆ ರೀ. ಆಮೇಲೆ ಒಂದು ಡಬ್ರಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರದ್ದು ಘಮ ಹೋದ್ಮೇಲೆ ನಾನಿಲ್ಲೇ ರುಬ್ಕೊಂಡಿದ್ದ ಪೇಸ್ಟ್ನ ಹಾಕಿ ಖಾರ ಪುಡಿ ಮತ್ತು ಗರಂ ಮಸಾಲಾನ ಹಾಕಿ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ನಾನೇನು ಸುಲಿದಿಟ್ಕೊಂಡಿದ್ದೆ ಅಲ್ರಿ ಮೊಟ್ಟೆನ, ಅದನ್ನು ನಾನು ಚಾಕುಲೆ ಸ್ವಲ್ಪ ಕಟ್ ಮಾಡಿಕೊಂಡು ಕೊಬ್ಬರಿ ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡೆ. ಆಮೇಲೆ ನಮ್ಗೆ ಗ್ರೇವಿ ಎಷ್ಟು ಬೇಕಾಗ್ತೈತಿ ಅಷ್ಟನ್ನು ನೀರು ಹಾಕಿ ಮತ್ತು ಇನ್ನೊಂದು 3 ಮೊಟ್ಟೆ ಇಟ್ಟಿದ್ದರೆ ಅದನ್ನು ಕುದಿಯೋ ಮುಂದೆ ಒಡೆದು ಹಾಕಿ ಇದಕ್ಕೆ ಕೊತ್ತಂಬರಿ ಹಾಕಿ ನಾನು ಕುದಿಯೋಕ್ಕಿಟ್ಟೆ. ಸಾಂಬಾರಂತೂ ರೆಡಿ ಆಗ್ತೈತಿ. ಅದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ನಾನು ಕಲಿಸಿಟ್ಟಿದ್ದೆ ರೀ, ಹಾಗಾಗಿ ಚಪಾತಿನೂ ಕೂಡ ಮಾಡಿಕೊಂಡೆ. ಇವತ್ತಿನ ಮಿನಿ ಲಾಗ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ